ಆಗುತ್ತೆ, ಆಗಿರೋದು ನಂಗೆ. ಓ ಇವಾಗ ಗೊತ್ತಾಯ್ತು ಬಿಡು, ಏನಕ್ಕೆ ಇಂಡಿಕೇಟರ್ ಕಾಣಿಸ್ಲಿಲ್ಲ, ಏನಕ್ಕೆ ಯಾರನ್ನ ಕೇಳಿಸ್ಲಿಲ್ಲ ಅಂತ. ಸರಿಯಾಗಿ ಮಾತಾಡ. ಹೋಗಯ್ಯೋ, ನೋಡ್ಕೊಂಡು ಸರಿಯಾಗಿ ಗಾಡಿ ಓಡಿಸು. ಹೋಗ್ಲಿ ಬಿಡಿ, ನಮ್ದೇ ತಪ್ಪು, ಸಾರಿ. ಬನ್ನಿ ಹೋಗೋಣ. ನೀವ್ ಬನ್ನಿ. ನಿನಗೇನಾಗಿಲ್ಲ ತಾನೆ? ಏನಿಲ್ಲ. ಸೀಟ್ ಬೆಲ್ಟ್ ಹಾಕೋ. ಹಾ. ನಾನೇ ಹಾಕ್ತೀನಿ. ರೀ, ಯಾರಾದ್ರೂ ಊಟದಿಂದ ಅರ್ಧಕ್ಕೆ ಎದ್ದು ಬರ್ತಾರಾ? ಅಲ್ವಾ ಅಲ್ವಾ? ಡೈನಿಂಗ್ ಟೇಬಲ್ ಅಲ್ಲಿ ಕುರ್ಚಿ ಹತ್ರ ಎಲ್ಲಾರು ಕೂತ್ಕೊಂಡಿದ್ದಾರೆ ಊಟ ಮಾಡ್ಕೊಂಡು. ನನ್ನ ಗಳಿ ಆಗೋನು, ನನ್ನ ಮಗಳನ್ನ ಮದುವೆ ಆಗೋನು ಕೆಳಗಡೆ ಕೂತ್ಕೊಂಡಿದ್ದಾನೆ ಕೆಲಸದವಂತರ. ಇದು ನೋಡಕ್ಕ ನಾನು ಬಂದಿದ್ದು. ರೀ, ಅವ್ರು ಹೇಳಿಲ್ವಾ ಚಿಕ್ಕ ವಯಸ್ಸಿಂದನೂ ಅವನ್ಗೆ ಅದೇ ಅಭ್ಯಾಸ ಅಂತ? ಅದ್ರಲ್ಲಿ ತಪ್ಪೇನಿದೆ? ಒಳ್ಳೆ ಆಸ್ತಿ ಇದೆ, ಆದ್ರೂ ಕೆಲಸದವಂತರ ಬದುಕ್ತಾ ಇದ್ದಾನೆ. ಇಂಥವನಿಗೆ ನನ್ನ ಮಗಳನ್ನ ಕೊಡ್ಬೇಕಾ? ಕೊಟ್ರೆ ಅವಳು ಇಲ್ಲಿ ಕೆಲಸದವಳ ತರ ಇರ್ಬೇಕಾಗತ್ತೆ ಅಷ್ಟೇ. ಇಲ್ಲ ರೀ, ನನ್ ಮಗ್ಳ್ಯಾಕ್ ಕೆಲ್ಸದೊಳಾಗ್ತಾಳೆ? ಅವಳು ಈ ಮನೆಗೆ ಸೊಸೆಯಾಗಿ ಬರ್ತಿರೋದು. ನನ್ ಮಗಳಿಗೆ ಎಲ್ಲಿ ಹೇಗಿರ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ನೋಡು, ಇವನೇನಾದ್ರೂ ನನ್ನ ಮಗಳು ಮದ್ವೆ ಆದ್ರೆ ಕಾಲು ಕಸದ ತರ ಇರ್ತಾಳೆ ನನ್ನ ಮಗಳು. ರೀ, ಅವ್ನ್ ಕೆಳಗಡೆ ಕುತ್ಕೊಂಡು ಊಟ ಮಾಡ್ದ ಅಂದ ತಕ್ಷಣ ನೀವೇನೇನೋ ಮಾತಾಡ್ಬೇಡಿ. ನಮ್ ಮಗಳನ್ನ ಕೃಷ್ಣ ಚೆನ್ನಾಗೇ ನೋಡ್ಕೋತಾನೆ, ಆ ನಂಬಿಕೆ ನನ್ಗಿದೆ. ಅದನ್ನೇ ಮತ್ತೆ ಮತ್ತೆ ಹೇಳಕ್ ಹೋಗ್ಬಿಡ ನೀನು. ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾವುದೂ ಸರಿ ಇಲ್ಲ. ಅವತ್ತೇ ನಿನಗೆ ಹೇಳ್ದೆ ನಾನು, ಈ ಸಂಬಂಧ ಬೇಡ ಅಂತ. ನನ್ನ ಮಗಳು ವಂಶಿ ಇಷ್ಟಪಟ್ಲಲ್ಲ, ಒಂದೇ ಒಂದು ಕಾರಣಕ್ಕಷ್ಟೇ ನಾನು ಬಂದಿದ್ದಿಲ್ಲಿಗೆ. ವಂಶಿ ಇನ್ನು ಚಿಕ್ಕ ಹುಡುಗಿ ಕಣೆ, ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಅದನ್ನ ತಿಳಿಸಿ ಹೇಳ್ಬೇಕಾದವರು ನಮ್ಮಂತ ಹಿರಿಯರು. ಇದನ್ ಬಿಟ್ಬಿಟ್ಟು ನೀನ್ ಮಾಡ್ತಿರೋದೇನು? ವಂಶಿನ ನಾವ್ ಹೇಗ್ ನೋಡ್ಕೊಂಡಿದೀವಿ, ಚಿನ್ನ ತರ ನೋಡ್ಕೊಂಡಿದೀವಿ. ಅವಳು ಇಲ್ಲಿ ಬಂದ್ ಕೆಲಸ ಮಾಡ್ಬೇಕೇನೆ? ಏನ್ ಮಾತು ಅಂತ ಆಡ್ತೀರಾ ರೀ? ನನ್ ಮಗಳು ಕಷ್ಟಪಟ್ರೆ ನನ್ಗಿಷ್ಟ ಆಗುತ್ತಾ? ಈಗೇನು ಕೃಷ್ಣ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದೆ ನಿಮ್ಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ವಾ? ಒಂದ್ ಕೆಲ್ಸ ಮಾಡೋಣ, ಮೂರ್ತಿ ಮತ್ತೆ ವಸುಮತಿಗೆ ಹೇಳಿ ಕೃಷ್ಣನ್ಗೆ ಅರ್ಥ ಮಾಡ್ಸಿದ್ರಾಯ್ತು. ಅದು ಬಿಟ್ಟು ಈ ರೀತಿ ಕೋಪ ಮಾಡ್ಕೊಂಡ್ರೆ ಹೇಗ್ರಿ? ನೋಡು, ಇದು ಸ್ವಲ್ಪನೂ ಸರಿ ಹೋಗ್ತಿಲ್ಲ. ಬಂದಾಗಿಂದ ಒಂದಲ್ಲ ಒಂದು ಆಗ್ತಾನೆ ಇದೆ. ನನಗೆ ಯಾಕೋ ಈ ಸಂಬಂಧನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಅನಿಸ್ತಿದೆ ದೇವಕಿ. ಮಾಯಾ, ನಿನ್ಗೆ ಯಾವ ತರ ಬಟ್ಟೆ ಬೇಕು ಹೇಳು, ಅಲ್ಲಿಗೆ ಹೋಗೋಣ. ಏನ್ರಿ ನೀವು, ನಿಮಗ್ ಎಲ್ ಕರ್ಕೊಂಡ್ ಹೋಗ್ಬೇಕು ಅನ್ಸುತ್ತೋ ಅಲ್ಲೇ ಕರ್ಕೊಂಡ್ ಹೋಗಿ. ಇದೇ ಬೇಕೋ ಅದೇ ಬೇಕೋ ಅಂತ ನನಗೇನು ಆಸೆ ಇಲ್ಲ. ಮಾಯಾ, ನೀನ್ ಯಾವಾಗ್ಲೂ ಹೀಗೇನಾ ಅಥವಾ ನನ್ ಜೊತೆ ಮಾತ್ರ ಹೀಗ? ಅರ್ಥ ಆಗ್ಲಿಲ್ಲ. ಅಲ್ಲ, ನೀನು ನಮ್ಮ ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ, ನೀನು ಯಾವ ಆಸೆನೂ ಇಲ್ಲ, ತುಂಬಾ ಸಿಂಪಲ್ ಆಗಿ ಬದುಕ್ತಿದೀಯ. ನಾರ್ಮಲ್ ಆಗಿ ನಿನ್ನ ವಯಸ್ಸಿನ ಹುಡುಗಿರು ಆ ಥರ ಇರಲ್ವಲ್ಲ, ಅದಕ್ಕೆ ಕೇಳಿದೆ. ಹಾಗೆಲ್ಲ ಏನೂ ಇಲ್ಲ, ಎಲ್ಲಾ ಹುಡುಗಿರ್ ತರಾನೇ ನನ್ಗೂ ನಾರ್ಮಲ್ ಆಸೆಗಳಿದೆ. ಆದ್ರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನನಗ್ ಗೊತ್ತು. ಅಷ್ಟಕ್ಕೂ ಆಡಂಬರದ ಜೀವನ ಮಾಡಿ ಸಾಧಿಸೋದಾದ್ರೂ ಏನಿದೆ? ನನ್ ಪ್ರಕಾರ ಇಲ್ದೇ ಇರೋದ್ರ ಬಗ್ಗೆ ಕೊರ್ಗೋದ್ ಬಿಟ್ಟು ಇರೋದ್ರಲ್ಲಿ ಸಂತೋಷವಾಗಿರೋದೇ ಜಾಣ್ತನ. ಹೌದು, ನೀನು ಹೇಳ್ತಿರೋ ಸರಿನೇ. ಆದರೆ ಮಾಯಾ, ಇನ್ಮೇಲೆ ನೀನು ನಿನ್ನ ಯಾವ ಆಸೆಗಳನ್ನೂ ಕಟ್ಕೊಂಡು ಬದುಕಬೇಕಾಗಿಲ್ಲ. ನಿನಗೇನೇ ಆಸೆ ಇದ್ರೂ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ರೀ, ಮದ್ವೆ ಮಾತುಕತೆ ಅರ್ಧಕ್ಕೆ ನಿಂತೋದ್ರೆ ಒಳ್ಳೇದಾಗಲ್ಲ ರೀ. ನಮಗೂ ಕೆಟ್ಟ ಹೆಸರು, ವಂಶಿಗೂ ಬೇಜಾರು. ಅದು ಅಲ್ದೆ ವಂಶಿ ಕೃಷ್ಣನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಒಂದ್ ನಿಮಿಷ, ಒಳಗ್ ಬರ್ಬೋದಾ? ಹಾ, ಬನ್ನಿ ಬನ್ನಿ. ನೀವೇನೋ ಮಾತಾಡ್ತಾ ಇದ್ರಿ, ನಾನು ಅರ್ಧಕ್ಕೆ ಬಂದೆ, ಕ್ಷಮಿಸಿ. ಚೆಚೆ, ಹಾಗೇನಿಲ್ಲ, ಹೇಳಿ. ಏನಿಲ್ಲ, ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ದೆ, ನೀವು ಮಾತಾಡ್ತಾ ಇದ್ದಿದ್ ಕಿವಿಗ್ ಬಿತ್ತು. ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ. ಅಲ್ಲಲ್ಲ,
ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಮಾತ್ರ, ಇಲ್ಲಾಂದ್ರೆ ಹೊರಟ್ಬಿಡ್ತೀನಿ. ಅಯ್ಯಯ್ಯೋ,